ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಆಗಿರುತ್ತೆ ನೋಡಿ. ಒಂದೂವರೆ ಮೊಳ ಅಷ್ಟು. ಎಷ್ಟು ಹೋಗಿದೆ? ಸಾರಿನ ಪ್ಲೀಟ್ ಮಾಡ್ತೀವಲ್ಲ, ಸಾರಿನ ನಾನು ಹಾಫ್ ಮಾಡ್ಕೊಂಡಿದ್ದೀನಿ. ಈ ತರದ್ ಬೇಡ. ಹರಿ ಓಂ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನಿನ್ನೆ ಸ್ವಲ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಚಿಕ್ಕ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನಮ್ದೇನು ಜಾಸ್ತಿ ಶಾಪಿಂಗ್ ಏನಿರೋದಿಲ್ಲ, ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಆಗಿರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಉಡ್ಸೋದಕ್ಕೆ ಸಾರಿ ತಗೊಂಡ್ವಿ. ಆಮೇಲೆ ಬ್ಯಾಂಗಲ್, ಅದಕ್ಕೆ ಮ್ಯಾಚಿಂಗ್ ಆಗೋ ಬ್ಯಾಂಗಲ್ ತಗೊಂಡಿದ್ದೀನಿ. ಸೊ ಇದು ಬ್ಯಾಂಗಲ್, ಇದು ಆರೆಂಜ್ ಕಲರ್ಗೆ ಬ್ಯಾಂಗಲ್ ಸೂಟ್ ಆಗುತ್ತೆ ಅಂತ ಅನ್ಬಿಟ್ಟು ಮ್ಯಾಚಿಂಗ್ ತಗೋ ಅಂತ ಹೇಳಿದ್ಲು ಮುದ್ದು. ಸೊ ಅದಕ್ಕೆ ತಗೊಂಡಿದ್ದೀನಿ. ಈ ಸಾರಿ ಜೊತೆಗೆ ಒಂದು ಬ್ಲೌಸ್ ಪೀಸ್ ಕೂಡ ತಗೊಂಡಿದ್ದೀನಿ. ಸೊ ಇದಿಷ್ಟೇ ಚಿಕ್ಕ ಶಾಪಿಂಗ್ ಮಾಡ್ಕೊಂಡಿದ್ದು. ದೇವ್ರಿಗೋಸ್ಕರ ಫಸ್ಟ್ ಶಾಪಿಂಗ್ ಸ್ಟಾರ್ಟ್ ಮಾಡಿದೀವಿ. ಸೊ ನಾನು ಎಲ್ಲ ದೇವಿಗೆ ಸರ ಆಗಿರ್ಬೋದು, ಎಲ್ಲ ಜ್ಯುವೆಲ್ರೀಸ್, ಆರ್ನಮೆಂಟ್ಸ್ ಎಲ್ಲಾನು ತೆಗ್ದಿಟ್ಕೊಂಡಿದ್ದೀನಿ. ಸೊ ಅದೆಲ್ಲ ಹಾಕಿ ಹೆಂಗೆ ಅಲಂಕಾರ ಮಾಡ್ತೀನಿ ಅಂತ ನೋಡೋದಕ್ಕೆ ನೀವು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ಗೆ ವೇಟ್ ಮಾಡ್ತಾ ಇರಿ. ಇವಾಗ ಸಾರಿನೆಲ್ಲ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿನ ಈಸಿಯಾಗಿ ಉಡಿಸ್ಬೋದು. ಯಾಕಂದ್ರೆ ಹಬ್ಬದ ದಿನ ಬೇರೆ ಕೆಲ್ಸದೇ ಜಾಸ್ತಿ ಇರುತ್ತೆ. ಅಡಿಗೆ ಮಾಡೋದಾಗಿರ್ಬೋದು, ನೈವೇದ್ಯ ಮಾಡೋದಾಗಿರ್ಬೋದು, ಡೆಕೋರೇಷನ್ ಮಾಡೋದಾಗಿರ್ಬೋದು, ಅದೆಲ್ಲಾನು. ಸೊ ಸಾರಿನ ಪ್ಲೀಟ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಅನ್ಬಿಟ್ಟು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಸಾರಿನ ಪ್ಲೀಟ್ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ, ಸೀದಾ ಸಾರಿ, ಸಿಂಪಲ್ ಸರಿ, ಸಿಂಪಲ್ ಬಾರ್ಡರ್, ಸಿಂಪಲ್ ಸರಿ, ಒಂದೇ ಸಿಂಗಲ್ ಬಾರ್ಡರ್. ನಮ್ಮ ಮಮ್ಮಿ ಪಿಂಕ್ ತಗೊಳ್ಳೋಣ ಅಂತಿದ್ರು. ತೋರಿಸ್ತೀನಿ ಬಾ. ಈ ಕಡೆ ಬಾ, ಬೆಳಗ್ ಬರ್ತಾ ಇಲ್ಲ ನೀನು. ನಮ್ಮ ಮಮ್ಮಿ ಪಿಂಕ್ ತಗೊಳ್ಳೋಣ ಅಂತಿದ್ರ. ಯಾವ ಪ್ರತಿ ಸಲನು ಪಿಂಕ್, ಆರೆಂಜ್ ಆ ತರದ ಈ ತರ ಟೈಪ್ ನಮ್ಮ ಮಮ್ಮಿ ಹತ್ರ ಯಾವ್ದು ಇಲ್ಲ ಸೀರೆ. ಸೊ ಅದಕ್ಕೆ ಇದ್ ನನ್ ಸೆಲೆಕ್ಷನ್. ಇದು ಬಂದ್ಬಿಟ್ಟು ಮುದ್ದು ಮತ್ತೆ ಮಹೇಶ್ ಸೆಲೆಕ್ಷನ್. ಈ ತರದ್ ಸಿಂಪಲ್ ಬಾರ್ಡರೇ ಬೇಕಾಗಿತ್ತು. ಇವಾಗ ಆಬ್ವಿಯಸ್ಲಿ ಲಕ್ಷ್ಮಿ ಗುಡ್ಸಾದ್ಮೇಲೆ ಈ ಸಾರಿ ನಾನೇ ಉಡ್ಕೊಬೇಕಾಗುತ್ತೆ. ಸೊ ಬೇರೆ ತರದ್ದೆಲ್ಲ ಟೈಪ್ದು ಇತ್ತು. ಈ ತರದ್ ಒಂದು ಪ್ಲೇನ್ ಸಾರಿ ತಗೋಬೇಕು ಒಂದ್ ಸಿಂಗಲ್ ಬಾರ್ಡರ್ ಅಲ್ಲಿ ಅಂತ ತುಂಬಾ ಆಸೆ ಇತ್ತು ನನಗೆ. ಸೊ ಹೋಗಿದ ತಕ್ಷಣ ಪಟ್ ಅಂತ ಸೆಲೆಕ್ಟ್ ಆಗ್ಬಿಡ್ತು. ನಮ್ಗೆ ಜಾಸ್ತಿ ಟೈಮೇ ತಗೊಳ್ಳಿಲ್ಲ, 2 ಸೆಕೆಂಡ್ಸ್ ಅಷ್ಟೇ ಸಾಕು. ಅಲ್ಲಿ ಎಲ್ಲ ತೋರಿಸ್ತಾ ಇದ್ರು, ಹೋದ್ವಿ. ಇದ್ರಲ್ಲಿ ಒಂದು ಪಿಂಕ್ ಎಲ್ಲ ಇತ್ತು. ಎಲ್ಲರೂ ಸೆಲೆಕ್ಟ್ ಮಾಡ್ತಿರೋದ್ನ ಒಂದಿತ್ತು, ಒಂದ್ ಚೂಸ್ ಮಾಡ್ಕೊಂಡು ಅಂತ ಬಂದ್ಬಿಟ್ವಿ. ಓಕೆ, ಬೇಗ ಇದನ್ನ ಪ್ಲೀಟ್ಸ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ರ್ಯಾಪರ್ ನ ತೆಗಿತೀನಿ. ಫಸ್ಟ್ ಸಾರಿ ಹೆಂಗಿದೆ ಅಂತ ನೋಡ್ಬಿಡೋಣ. ರಿಟರ್ನ್ ಮಾಡೋದು ನೋಡಿ. ನಾನ್ ಮರ್ತೆ ಬಿಟ್ಟಿದೆ, ಸಾರಿ ಕೆಳಗ್ ಹಾಕಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ನೆಲನ ಒರ್ಸ್ಕೊಂಡ್ಬಿಡೋಣ. ಯಾಕಂದ್ರೆ ನಾವು ಓಡಾಡಿರ್ತೀವಿ ಅಲ್ವಾ, ಎಲ್ಲಿ ಸಾರಿನ ಪ್ಲೀಟ್ ಮಾಡ್ತೀವಲ್ಲ, ಅಲ್ಲಿ ಒಂದ್ ಸ್ವಲ್ಪ ಒರ್ಸ್ಕೊಂಡ್ಬಿಟ್ರೆ ನಾವು ಓಡಾಡಿರ್ತೀವಲ್ವಾ. ಚೆನ್ನಾಗಿದಲ್ಲ, ಗ್ರ್ಯಾಂಡ್ ಸಿಂಪಲ್ ಆಗಿ. ಅದನ್ನ ನಾನು ಹೇಳಿದ. ಆಮೇಲೆ ಗೋಲ್ಡ್ ಬಾರ್ಡರ್ ಇದೆಯಲ್ಲ, ಅದು ಓಲೆಗೆ ಪಾಪ ನಿಂತ್ಕೊಂಡು ನನ್ಗೆ ಇದು ವಿಡಿಯೋ ಮಾಡಕ್ ಹೆಲ್ಪ್ ಮಾಡ್ತಾ ಇದ್ದಾಳೆ ಮುದ್ದು. ಸೊ ಯಾವಾಗಲೂ ನಮ್ಮ ಮಮ್ಮಿ ಕ್ಯಾಮ್ರಾ ಮೂವ್ಮೆಂಟ್ ಆಗ್ತಿದ್ರು, ಇವಾಗ ನಾನು ಕ್ಯಾಮ್ರಾ ಚಿಕ್ಕ ಸೆರಗು ಮಾಡ್ಕೊಳ್ತಾ ಇದ್ದೀನಿ. ಸಾರಿನ ನಾನು ಹಾಫ್ ಮಾಡ್ಕೊಂಡಿದ್ದೀನಿ. ಈ ತರ ನಾವು ಕೂರ್ಸೋದೇ ಚಿಕ್ಕದಾಗಿ ಕೂರಿಸ್ತೀನಿ ನಾನು, ದೊಡ್ಡದಾಗಿ ಏನ್ ಕೂರ್ಸಲ್ಲ.
Medium. ಸೊ ಈ ತರ ಸಾರಿನ ಹಾಫ್ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಇವಾಗ ಇಲ್ಲಿ ಸೆರಗ್ನ 1.5 ಮೊಳ ಅಷ್ಟು 1.5 ಮೊಳ ಅಷ್ಟು ಆಗಷ್ಟು ಪ್ಲೀಟ್ ಮಾಡ್ಕೊಳ್ತಾ ಇದೀನಿ. ಸಾರಿ ಒಂಥರ ಸಾಫ್ಟ್ ಆಗಿ ಚೆನ್ನಾಗಿದೆ, ಅದೇ ಸಿಲ್ಕ್ ಬೇಗ ಟೈಪ್. ಪ್ಲೀಟ್ಸ್ ಕೂತ್ಕೊಬಿಡುತ್ತೆ. ಸಿಲ್ಕ್ ಸಿಲ್ಕ್ ಟೈಪ್ ನೋಡಿದ್ರೆ ಗೊತ್ತಾಗ್ತಿದೆ ಇವಾಗ. ಬೇಗ ಪ್ಲೀಟ್ಸ್ ಎಲ್ಲ ಬೇಗ ಕುತ್ಕೊಂಡ್ಬಿಡುತ್ತೆ, ಬೇಗ ಬೇಗ ಟಕ ಟಕ ಅಂತ ಮಾಡ್ಬಿಡ್ಬೋದು. ಸಿಲ್ಕ್ ಅಲ್ವಾ, ಬೇಗ ಜಾರ್ಕೊಂಡ್ ಬೇಗ ಹೋಗಿ ಕುತ್ಕೊಂಡ್ಬಿಡುತ್ತೆ. ಜಾರ್ಕೊಂಡು ಹೋಗಿ ಕುತ್ಕೊಬಿಡುತ್ತೆ. ನೆರಿಗೆ ಹಿಡ್ಕೊಳ್ತಾ ಇದೀನಿ. ಇನ್ನೊಂದ್ ನೆರಿಗೆನಾ? ಇದು ಮುಂದೆ ಬರೋದಕ್ಕೆ ಅವಾಗ್ಲೇ ಹಿಡ್ಕೊಂಡಿದ್ದು ಸೆರಗಿಂದು. ಸೊ ಇದು ಪೂರ್ತಿ ಇವಾಗ ನೆರಿಗೆ ಹಿಡ್ಕೊಂಡಿದೀನಿ, ಕುತ್ಕೊಂಡ್ಬಿಟ್ಟೆ, ನಂಗೆ ಆಗ್ಲಿಲ್ಲ ಬಗ್ಗೆ. ಸೊ ಇವಾಗ ನೀಟಾಗಿ ಇದನ್ನ ಒಂದೇ ಲೆವೆಲ್ ಅಲ್ಲಿ ತಗೊಂಡು ಪಿನ್ ಹಾಕೊಳ್ಳೋಣ. ಈ ತರ ಪಿನ್ ಹಾಕೊಳ್ತಾ ಇದೀನಿ, ದೊಡ್ಡ ಪಿನ್ ತಗೊಂಡಿದೀನಿ. ಸೊ ಎಲ್ಲಾನು ಸೇರಿಸಿ ಕುತ್ಕೊಳ್ಳಿ ಅಂತ ನನ್ನ ಮಗಳು ಡೈಲಾಗ್ಸ್ ಅವಾಗವಾಗ ಇದು ಅಡ್ವರ್ಟೈಸ್ ಇದ್ದಂಗೆ. ನಾನು ಎಂಟರ್ಟೈನ್ ಮಾಡಕ್ಕೆ ಇರೋದು. ಸೊ ಇದು ಸೆರಗುದು, ಮತ್ತೆ ಇದು ಮುಂದೆ ಹಿಂಗೆ ಹಿಂಗಾಕಿ ಈ ಕಡೆಯಿಂದ ಹಿಂಗೆ. ನಮ್ಮ ಮಮ್ಮಿ ಕೈನೇ ಇದು ಲಕ್ಷ್ಮಿ ಗುಡ್ಸ್. ಸೊ ರೆಡಿ ಆಯ್ತು, ಸಾರಿ ಪ್ಲೀಟಿಂಗ್ಸ್ ಎಲ್ಲ ರೆಡಿ ಆಯ್ತು. ಸೊ ಇದನ್ನ ನೀಟಾಗಿ ಹಂಗೆ ಇಟ್ಬಿಟ್ಟು ಎತ್ತಿಟ್ಬಿಡ್ತೀನಿ. ಸೊ ದಟ್ ಹಬ್ಬದ ದಿನಕ್ಕೆ, ಹಬ್ಬದ ದಿನಕ್ಕಲ್ಲ, ಹಬ್ಬದ ಹಿಂದಿನ ದಿವಸ, ಹಬ್ಬದ ದಿನ ದಿವಸ ಎಲ್ಲ ರೆಡಿ ಮಾಡಿ ಅಲ್ವಾ. ಸೊ ಹಬ್ಬದ ಹಿಂದಿನ ದಿವಸಕ್ಕೆ ಸಾರಿದ ಟೆನ್ಷನ್ ಇಲ್ಲ ಇನ್ನ. ಸೊ ಇದು ರೆಡಿ ಆಯ್ತು. ಇನ್ನೇನಿದ್ರು ನೆಕ್ಸ್ಟ್ ಏನ್ ಪ್ರಿಪ್ರೇಷನ್ ಅಂತ ನೋಡೋಣ. ಗೈಸ್ ಇವಾಗ ನಾವು ಮುದ್ದುಗೆ ಡ್ರೆಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಂಗಡಿಗೆ ಬಂದಿದ್ದೀವಿ. ಸ್ವಲ್ಪ ಸ್ಮಾಲ್ ಪರ್ಚೇಸಿಂಗ್ ಇದೆ, ಅದೆಲ್ಲ ಮುಗಿಸ್ಕೊಳ್ಳೋಣ ಇವತ್ತು. ಸೊ ಕಮ್ ಲೆಟ್ಸ್ ಗೋ. ಕುರ್ತೀಸ್ ಬೇಡ ಭಯ್ಯ, ಈ ತರದ್ ಬೇಡ. ಅಲ್ಲಿ ಓಕೆನಾ? ಫೈನಲಿ ಸೆಲೆಕ್ಟ್ ಆಯ್ತು. ಸೆಲೆಕ್ಟ್ ಇದು ಮತ್ತೆ ಗ್ರೀನು ಮತ್ತೆ ಪಿಂಕ್ ಅಷ್ಟೇನೆ ಇರೋದು. ಸರಿ, ಇದನ್ನೇ ಡಿಸ್ಕೌಂಟ್ ಓನ್ಲಿ 10%. ಅಲ್ಲ, ರೆಗ್ಯುಲರ್ ಕಸ್ಟಮರ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ಬೇಕು. ನಾವೇ ತಗೊಂಡೋಗೋದಾ? ಫಿಟ್ ಆಗುತ್ತಾ? ನೆಕ್ಸ್ಟ್ ಸೈಜಾ? ಓಕೆ, ಆಯ್ತಾ ಇಬ್ರಿಗೂ? ಇಷ್ಟ ಆಯ್ತು, ಚೆನ್ನಾಗಿದೆ. ಪರ್ಫೆಕ್ಟ್ ಅಂತಿದ್ದೀನಿ ನಾನು. ಪರ್ಫೆಕ್ಟ್ ಅಲ್ಲ, ಪರ್ಫೆಕ್ಟ್. ಓಕೆ, ಇವಾಗ ಇದ್ರದ್ದು ಡ್ರೆಸ್ ಆಯ್ತು. ಇವಾಗ ಸ್ವಲ್ಪ ಗಂಟೆ ಅಂಗಡಿದು ಪೂಜೆ ಸಾಮಾನ್ದು ಐಟಮ್ಸ್ ತಗೋಬೇಕು ಅಂಡ್ ಬ್ಯಾಂಗಲ್ಸ್ ತಗೋಬೇಕು. ಏನು ತಗೊಳ್ಳೇ ಇಲ್ಲ. ನನ್ಗಿದೆ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಹಾಕಿರೋ ಸಾರಿನೇ ಈ ಇಯರ್ ನಾನು ಹಾಕೊಳ್ಳೋದು. ಸೊ ಇವಾಗ ಬ್ಯಾಂಗಲ್ಸ್ ತಗೋಬೇಕು, ಪೂಜಾ ಐಟಮ್ಸ್ ತಗೋಬೇಕು. ಕಮ್ ಲೆಟ್ಸ್ ಗೋ.
ನಂಗೆ ಯಾವುದು ಆಗ್ತಾನೆ ಇಲ್ಲ ಅದಕ್ಕೆ. ಓಕೆ ಒಳಗೆ ಹೋಗಲ್ಲ ಹಾಕೊಂಡು ಇದೆಷ್ಟಿದೆ ಎಷ್ಟಂತೇಳಿ ಸರ ಬರುತ್ತೆ. ಅಲ್ಲೇ ಇತ್ತು ನೋಡಿ. ಇದ್ರ ನೆಕ್ಸ್ಟ್ ಸೈಜ್ ತುಂಬಾ ಚಿಕ್ಕದಾಗುತ್ತಾ? ನೆಕ್ಸ್ಟ್ ಸೈಜ್ ಬರೋದಿಲ್ಲ. ಬರೋದೇ ಇಲ್ವಾ? ಸರಿ ಎಷ್ಟಿದೆ ಇದು? ಎಷ್ಟಿದೆ? 199 250 ಆ ಥರ ಇದೆ. ಓಕೆ ಗೈಸ್, ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಗಿದೆ. ಏನಿದ್ರು ಹಬ್ಬದ ಹಿಂದಿನ ದಿನ ಹೂವು ಹಣ್ಣು ಈ ಥರ ತಗೊಳ್ಳೋದಿರುತ್ತೆ. ಸೊ ಮೇಜರ್ ಶಾಪಿಂಗ್ ಎಲ್ಲ ಆಗಿದೆ. ಸೊ ಇವಾಗ ನಾವು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ Like, share, comment and subscribe Subscribe to our channel. ಥ್ಯಾಂಕ್ ಯು. ಬಾಯ್ Bye. ಬಾಯ್.